ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಡಿ-ಮಾರ್ಟಿಗೆ ಬಂದಿದ್ದೀನಿ. ಒಂದು ಸ್ವಲ್ಪ ಡಬ್ಬಗಳು ಬೇಕಾಗಿತ್ತು, ಪ್ಲಾಸ್ಟಿಕ್ ಡಬ್ಬಗಳು. ಹಾಗೆ ಮೇನ್ ಒಂದು ನನಗೆ ಪುಟ್ಟಿ ಬೇಕಾಗಿತ್ತು. ಹಾಗೆ ಇನ್ನೂ ಒಂದು ನನ್ನ ಮಗಳಿಗೆ ಕಾಲೇಜ್ ಬ್ಯಾಗ್ ಬೇಕಾಗಿತ್ತು. ಈಗ ಆಲ್ರೆಡಿ ಕಾಲೇಜ್ ಬ್ಯಾಗು ಒಂದು ಪಾತ್ರೆ ತೊಳೆದಾಕೋಕ್ಕೆ ಪ್ಲಾಸ್ಟಿಕ್ ಪುಟ್ಟಿ ಒಂದು ತೊಗೊಂಡಿದ್ದೀನಿ. ಈಗ ಡಬ್ಬಿಗಳು ತೊಗೋಬೇಕಾಗಿತ್ತು, ಪ್ಲಾಸ್ಟಿಕ್ ಡಬ್ಬಿಗಳು ನೋಡ್ತಾ ಇದ್ದೀವಿ. ನಮ್ಮ ಮನೆಯವರು ಅವ್ರಿಗೆ ಏನೇನು ಬೇಕು ಅಂತ ನೋಡ್ತಾ ಇದ್ದಾರೆ. ಹಾಗೆ ಗಾಜಿನ ಬಾಟ್ಲು ಕೂಡ ಬೇಕು, ನನಗೆ ತೊಗೋಬೇಕು ನಾನು. ಅದನ್ನು ಒಂದು ಎಷ್ಟು 12 ಪೀಸ್ ಬೇಕಿತ್ತು ನನಗೆ, ಅದನ್ನು ತೊಗೊಳ್ಬೇಕು. ಫ್ರೆಂಡ್ಸ್, ಈಗ ಕೆಳಗಡೆ ಸೆಕ್ಷನಲ್ಲಿ ಬಂದ್ವಿ ನಾವು. ಪ್ಲಾಸ್ಟಿಕ್ದು ಡಬ್ಬ ನೋಡ್ತಾ ಇದ್ನಲ್ಲ, ಅದನ್ನು ನೋಡ್ತಾ ಇದ್ದೆ. ಇದನ್ನು ಕೂಡ ಒಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿ. ಏನಾದರೂ ಮೇಕಪ್ ಸೆಟ್ ಹಾಕಿಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಸ್ನ್ಯಾಕ್ಸ್ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಸೈಜ್ ತುಂಬಾ ಚಿಕ್ಕದಿತ್ತು, ಅದು ದೊಡ್ಡದಿದ್ದರೆ ತಗೊಳ್ತಾ ಇದ್ದೆ. ಹಾಗೆ ಮಸಾಲ ಡಬ್ಬಿ ತೊಗೊಳ್ತಾ ಇದ್ರು ನಮ್ಮ ಮನೆಯವರು. ಆಲ್ರೆಡಿ ನಮ್ಮ ಮನೇಲಿ ಮಸಾಲ ಡಬ್ಬಿ ಇದೆ, ಅದು ಒಂದು ಸ್ವಲ್ಪ ಚಿಕ್ಕ ಸೈಜ್ ಇದೆ, ಹಾಗಾಗಿ ತಗೋ ಅಂತ ಇದ್ದರು. ಪಿಂಕಾ ಬೇಡ ಮಮ್ಮಿ. ಇದು ನೋಡಿ, ಅಂದ್ರೆ ಅಗಲ ಜಾಸ್ತಿ ಇದೆ. ಇದು ಚೆನ್ನಾಗಿದೆ. ನಾನು ಯಾಕಂದ್ರೆ ಅದು ತಗೊಳ್ಳಿ, ಸುಮ್ಮನೆ ನಾನು ಹಾಕಿರೋ ತಗೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಟೈಲ್ಸ್ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ಬ್ರಷ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ 3 ವೆರೈಟಿ ಇದೆ, 3 ಚೆನ್ನಾಗಿತ್ತು. ಅದರಲ್ಲಿ ಇದು ಚೆನ್ನಾಗಿತ್ತು, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಜಸ್ಟ್ 99 ಬ್ಯಾಗ್ ತೋರಿಸು. ಜಸ್ಟ್ 599 ಚೆನ್ನಾಗಿದೆ ಬ್ಯಾಗ್. ನನ್ನ ಮಗಳಿಗೆ ಇಷ್ಟ ಆಯಿತಾ ಚಿನಿ? ಫ್ರೆಂಡ್ಸ್, ನನ್ನ ಮಗಳ ಹತ್ರ ಬ್ಯಾಗ್ ಇದೆ, ಮತ್ತೆ ಬ್ಯಾಗ್ ಬೇಕಂತ ಇದ್ದಾಳೆ. ಮತ್ತೊಂದು ಬ್ಯಾಗ್ ತೊಗೊಂಡ್ಳು. ಇವಳನ್ನ ಕರ್ಕೊಂಡೋಗಿದ್ದಕ್ಕೆ ನಮಗೆ ಎಕ್ಸ್ಟ್ರಾ ಬೊಕ್ಕೆ. ಬರಲ್ಲ ಅಂತ ಹೇಳಿದ್ದೀನಿ, ಬಾಬಾ ಅಂತ ಪೋಸ್ಟ್ ಮಾಡಿದ್ದಾರೆ. ಸೊ ಅದು ಮತ್ತೊಂದು ಬಾಟಲು, ಸ್ನ್ಯಾಕ್ಸ್ ಅವೆಲ್ಲ ಓಕೆ, ಅವು ಬೇಕಿತ್ತು ಬಿಡು. ಸ್ನ್ಯಾಕ್ಸು ಬಾಟಲ್ ಎಕ್ಸ್ಟ್ರಾ, ಯಾಕಂದ್ರೆ ಮೊನ್ನೆ ಒಂದು ತೊಗೊಂಡಿದ್ದಾಳೆ ಆನ್ಲೈನಲ್ಲಿ, ಅದು ಎಕ್ಸ್ಟ್ರಾ. ಹಾಗೆ ಅದ್ರ ಜೊತೆ ಇದು ಕೂಡ ಎಕ್ಸ್ಟ್ರಾ ಬ್ಯಾಗ್. ಕಲರ್ ಚೆನ್ನಾಗಿದೆ, ಇಷ್ಟ ಆಯಿತು, ಎತ್ತಿಬಿಟ್ಲು. ಖುಷಿನಾ? ಹ್ಯಾಪಿ? ಬಂದದಕ್ಕೂ ಯೂಸ್ ಆಯಿತಾ? ಬಂದಿಲ್ಲ ಅಂದರೆ ಬ್ಯಾಗ್ ತರ್ತಿರ್ಲಿಲ್ಲ ನಾವು. ಬ್ಯಾಗ್ ಚೆನ್ನಾಗಿದೆ, ಹೋದ ವರ್ಷ ತೊಗೊಂಡಿದ್ದು. ಹೋದ ವರ್ಷನೂ ಆಚೆ ವರ್ಷ ಚಿನಿ 10th ಅಲ್ಲ, 10th ಅಲ್ಲಿ. ಬಟ್ ಬ್ಯಾಗ್ ಮಾತ್ರ ಸಖತ್ತಾಗಿದೆ, ಅದು ಇನ್ನೂ ಚೆನ್ನಾಗಿದೆ. ಯಾಕೋ ಅವಳಿಗೆ ಈ ಸರಿ ಹೋದ ವರ್ಷನೂ ಅದನ್ನೇ ಯೂಸ್ ಮಾಡಿದ್ಲು. ಈ ಸರಿ ಬ್ಯಾಗ್ ಇರಬೇಕು. ಈ ಸರಿ ಸೆಕೆಂಡ್ ಇಯರ್ಗೆ ನ್ಯೂ ಬ್ಯಾಗ್. ತೋರಿಸು. ಕಲರ್ ಲೈಟ್ ಪರ್ಪಲ್, ಲೈಟ್ ಪಿಂಕ್ ಇದೆ. ಇಷ್ಟ ಒಂದು 1/2 hour ಹುಡ್ಕಾಡಿ ಲಾಸ್ಟಿಗೆ ಫೈನಲ್ ಆಗಿ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದಾಳೆ. ಮತ್ತೇನು ತೊಗೊಂಡಮ್ಮ ನಿನಗಂತ? ಬ್ಯಾಗ್, ಒಂದು ಬಾಟಲ್ ಅಷ್ಟೇನಾ? ಸಾಕ್ಸ್ ನಾರ್ಮಲ್ ತಗೋಬೇಕಾಗಿತ್ತು ಅಷ್ಟೇ. ಬಾಟಲ್ 2 ನಿನಗಂತ. ನನಗಂತ ನಾನೇನು ತೊಗೊಂಡಿಲ್ಲ, ಹಂಗೆ ಬಂದಿದ್ದೀನಿ. ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ನಿಂತ್ಕೊಂಡು ತಗೋಷ್ಟು ಪೇಷನ್ಸ್ ಇರಲಿಲ್ಲ. ಯಾಕಂದರೆ
ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಫುಲ್ ಕತ್ಕೊಂಡು ಬರ್ತಾ ಇದೆ. ಯಾವಾಗ ಮನೆಗೆ ಹೋಗೋಣ ಅಂತ ನಾನು ಬೇಗ ಮುಗಿಸ್ಕೊಂಡ್ಬಿಟ್ಟೆ. ಮನೆಗೆ ಒಂದು ಸ್ವಲ್ಪ ಏನು ಬೇಕಾದ ಒಂದು ಸ್ವಲ್ಪ ತೊಗೊಂಡು, ಹಾಗೆ ಗ್ರಾಸರಿ ಒಂದು ಸ್ವಲ್ಪ ತೊಗೊಂಡೆ. ಮೇನ್ ನನಗೆ ಪ್ಲಾಸ್ಟಿಕ್ ಡಬ್ಬ ಬೇಕಾಗಿತ್ತು, ಯಾಕಂದರೆ ಚಟ್ನಿ ಪುಡಿಗಳ ಬಿಡೋಕ್ಕೆ ಸ್ಟೀಲ್ ಡಬ್ಬ ಇತ್ತು ಮುಂಚೆದೇ ಎಲ್ಲ. ಅದು ಸ್ಟೀಲ್ ಡಬ್ಬಲ್ಲಿ ಹಾಕಿಟ್ರೆ ಕಾಣಿಸಲ್ಲ ಅಂತ ಇದ್ರು ನಮ್ಮ ಮನೆಯವರು, ನನ್ನ ಮಗಳು ಯಾವ ಡಬ್ಬ ಅಂತ ಇದ್ರು. ಹಾಗಾಗಿ ಇವತ್ತು ಸ್ಟೀಲ್ ಡಬ್ಬ ತೊಗೊಂಬಂದಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಗೆ ಉಪ್ಪಿನಕಾಯಿ ಅದನ್ನೆಲ್ಲ ಹಾಕಿಡಕ್ಕಂತ ತೊಗೊಂಡಿದ್ದೀನಿ ಅಷ್ಟೇ. ಓಕೆ, ಬನ್ನಿ ಏನೇನೆಲ್ಲ ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿದೆ ನೋಡಿ, ಇದೊಂದು ಸಾಕ್ಸು. ಇದು ಯಾರ್ದು ಚಿನಿ? ಡ್ಯಾಡಿಂದ ಸಾಕ್ಸು. ಇದು ನಮ್ಮ ಮನೆಯವ್ರದ್ದು. ಈ ಮಸಾಲ ಡಬ್ಬ ಇತ್ತು, ಮತ್ತೆ ನಮ್ಮ ಮನೆಯವರು ತಗೋ ಅಂದರು. ಮನೆಯಲ್ಲಿನೂ ಚೆನ್ನಾಗಿರೋದಿದೆ, ಬಿಟ್ಟಿಲ್ಲ. ಹಾಗಾಗಿ ಒಂದು ಮಸಾಲ ಡಬ್ಬ ತೊಗೊಂಡಿದ್ದೀನಿ. ಇದೊಂದು ಬಾಟಲ್. ಇದು ಪುಟ್ಟಿ ಬೇಕಾಗಿತ್ತು, ಯಾಕಂದರೆ ಪಾತ್ರೆ ತೊಳೆದು ಹಾಕೋಕ್ಕೆ ಒಂದು ಪುಟ್ಟಿ ಬೇಕಾಗಿತ್ತು. ಒಂದು ಬೌಲ್ ತೊಗೊಂಡೆ ಪುಟ್ಟಿನ. ಹಾಗೆ ನಾರ್ಮಲಾಗಿ ಸ್ವಲ್ಪ ಬ್ರೆಡ್ಡು, ಸ್ನ್ಯಾಕ್ಸ್, ತೆಂಗಿನಕಾಯಿ, ಹಾಗೆ ಇದೆಲ್ಲ ತಿನ್ನೋ ಐಟಮ್ ನನ್ನ ಮಗಳಿಗೆ. ಇದು ಎಲ್ಲ ತಗೊಂಡಿದ್ದು. ಬಾಟಲ್ ಎಲ್ಲಿ ಚಿನ್ನಿ? ಇನ್ನು ತೆಗಿಬೇಕು. ಈ ಸೈಜ್ ತಗೊಂಡಿದ್ದೀನಿ ಡಬ್ಬ. ಇದೊಂದು ಟಿಶ್ಯೂ ಬೇಕಿತ್ತು, ಹಾಗೆ ಪ್ಯಾಡ್. ನೆಕ್ಸ್ಟ್ ಇದು ಸ್ವಲ್ಪ ರೇಷನ್ ಗ್ರಾಸರಿ ತೊಗೊಂಡೆ. ಇದು ಚೆನ್ನಾಗಿದೆ. ಇದು ಟೈಲ್ಸು ತೊಳೆಯೋಕ್ಕೆ ಚೆನ್ನಾಗಿದೆ. ಹೀಗೆ ಟೈಲ್ಸಿಗೆ ಮಾತ್ರ ಯೂಸ್ ಆಗುತ್ತೆ, ಗೋಡೆಗಲ್ಲ. ಟೈಲ್ಸ್, ಬಾತ್ರೂಮ್ ಟೈಲ್ಸಿಗೆ ಚೆನ್ನಾಗಿದೆ ಇದು. ಹಾಗೆ ಆಯಿಲ್ ತೊಗೊಂಡೆ, ಆಲ್ಮಂಡದು. ಇದು ಆಫರಲ್ಲಿತ್ತು, ಹಂಗಾಗಿ ಇಟ್ಕೊಂಡೆ. ಹಾಗೆ ಸ್ವಲ್ಪ ಗ್ರಾಸರಿ, ಮನೆಗೆ ಏನೇನು ಬೇಕು, ಒಂದು ಸ್ವಲ್ಪ ರೇಷನ್ ಬೇಕಿತ್ತು, ಸ್ವಲ್ಪ ರೇಷನ್ ತೊಗೊಂಡಿದ್ದೀನಿ. ಇದು ಮೇನ್. ಜಾಸ್ತಿ ನಮ್ಮದು ಸಿಂಕು ಬ್ಲಾಕ್ ಆಗ್ತಾ ಇರುತ್ತೆ, ಹಾಗಾಗಿ ಇದು ಕೂಡ ಅಷ್ಟೇ ಬೈ ಒನ್ ಗೆಟ್ ಇತ್ತು. ಹಾಗಾಗಿ 4 ಪೀಸ್ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಪುಟ್ಟ ಆಯಿತು ಒಂದು ಸ್ವಲ್ಪ. ಇಷ್ಟೇನ ಫ್ರೆಂಡ್ಸ್. ಹೊಸದು ಮಸಾಲ ಡಬ್ಬಿ ತೊಗೊಂಬಂದಿದ್ದೆ, ವೈಟ್ ಕಲರು. ಅದರಲ್ಲಿ ಹೀಗೆಲ್ಲ ನಾನು ಹಾಕಿಟ್ಟಿದ್ದೀನಿ. ಸಾಸಿವೆ, ಜೀರಿಗೆ ಇದೆರಡೂ ತೆಗಿಬೇಕು. ಈಗ ಸದ್ಯಕ್ಕೆ ಹಾಕಿದ್ದೀನಿ ಅಷ್ಟೇ. ಇನ್ನೊಂದು ಡಬ್ಬ ಅಲ್ಲಿ ಅದನ್ನೆಲ್ಲ ಹಾಕಿಡ್ತೀನಿ. ಇದರಲ್ಲಿ ಫುಲ್ಲೆಲ್ಲ ಖಾರ ಪುಡಿ, ಅರಿಶಿಣ, ಉಪ್ಪು ಎಲ್ಲ ಹಾಕಿದ್ದೀನಿ. ಇದೆರಡರಲ್ಲಿ ಒಂದರಲ್ಲಿ ಧನಿಯಾ ಹಾಕಬೇಕು, ಒಂದರಲ್ಲಿ ಸಾಂಬಾರು ಮಸಾಲ ಹಾಕಬೇಕು. ಈಗ ಸದ್ಯಕ್ಕೆ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಡಬ್ಬದಲ್ಲಿ ಫುಲ್ಲೆಲ್ಲ ಇದನ್ನು ಹಾಕಿಡ್ತೀನಿ. ಓಕೆ, ಹೀಗಿದೆ ನಮ್ಮ ಮಸಾಲ ಡಬ್ಬಿ. ಹಾಗೆ ವೈಟ್ದು ಡಬ್ಬ ಕೂಡ ತೊಗೊಂಬಂದಿದ್ದೆ. ಇದು ಬಂದು ಪುಡಿಗಳು ಹಾಕಬೇಕು, ಚಟ್ನಿ ಪುಡಿಗಳು. ಸೈಜ್ ಕರೆಕ್ಟಾಗಿದೆ, ದೊಡ್ಡದಾಗಿ. ಇದರಲ್ಲೇ ಹಾಕಿಡ್ತೀನಿ. ಎಲ್ಲದಕ್ಕೂ ಸ್ಪೂನ್ ಬಂದಿದೆ. ಓಕೆ, ನೋಡಬಹುದು. ಇದ್ರದ್ದು ಕ್ಯಾಪ್ ಟ್ರಾನ್ಸ್ಪರೆಂಟ್ ಹೀಗಿದೆ. ಹೀಗೆ ಸೂಪರ್. ಫ್ರೆಂಡ್ಸ್, ನಾನು ಡಿ ಮಾರ್ಟಲ್ಲಿ ತಂದಿರೋ ಬಾಕ್ಸಸ್ಸಲ್ಲಿ ಈ ಥರ ಚಟ್ನಿ ಪುಡಿಗಳು ಹಾಕಿಟ್ಟಿದ್ದೀನಿ. ನೋಡ್ಬೋದು. ಮುಂಚೆ ಎಲ್ಲ ಸ್ಟೀಲ್ ಡಬ್ಬಿಗಳಲ್ಲಿ ಹಾಕಿಡ್ತಾ ಇದ್ದೆ. ಅದರಲ್ಲಿ ನನ್ನ ಮಗಳಿಗೆ, ನಮ್ಮ ಮನೆಯವ್ರಿಗೆ ಸಿಗ್ತಾ ಇರಲಿಲ್ಲ. ಟ್ರಾನ್ಸ್ಪರೆಂಟ್ ಬಾಟಲ್ ಬೇಕಾಗಿತ್ತು, ಡಬ್ಬ ಬೇಕಾಗಿತ್ತು. ಹಾಗಾಗಿ ಡಿ ಮಾರ್ಟಿಗೆ ಹೋದಾಗೆ ಈ ಥರದ್ದು ಎತ್ಕೊಂಡಿದ್ದೆ. ಇನ್ನೊಂದು ನೋಡಿದ್ದೆ, ಅದು ಈ ಸೈಜ್ ಇತ್ತು, ಪುಟ್ಟದು. ಇನ್ನೂ ಒಂದು ನೋಡಿದೆ ತುಂಬ ದೊಡ್ಡದಿತ್ತು.
ನಾನು ದೊಡ್ಡದು ತೊಗೊಂಡ್ರೆ ನನಗೆ ಇಲ್ಲಿ ಇಡೋಕ್ಕೆ ಕರೆಕ್ಟು ಬೇಕಿತ್ತು, ಮೆಜರ್ಮೆಂಟು ತುಂಬ ದೊಡ್ಡದಾಗ್ತಾಯಿತ್ತು. ಹಂಗಾಗಿ ಅದು ತೊಗೊಂಡಿದ್ದನ್ನು ತೆಗೆದೆ. ಇನ್ನೊಂದು ಪುಟ್ಟದ್ದು ತೊಗೊಂಡಿದ್ದೆ, ಅದು ತುಂಬ ಚಿಕ್ಕದಾಗ್ತಾಯಿತ್ತು. ಅದನ್ನು ನನ್ನ ಮಗಳು ಬೇಡ ಅಂದ್ಲು. ಇದು ಕರೆಕ್ಟ್ ಇದೆ ಅಂದರೆ ನಮ್ಮ ಮನೆಯವರು, ಇದು ಚೆನ್ನಾಗಿದೆ, ಕರೆಕ್ಟ್, ತೀರಾ ದೊಡ್ಡದು ಇಲ್ಲ ತೀರಾ ಚಿಕ್ಕದು ಇಲ್ಲ, ಇದೇ ಇರಲಿ ಅಂದರು. ಹಾಗಾಗಿ ಈ ಡಬ್ಬ ತೊಗೊಂಡಿದ್ದೀನಿ. ಓಕೆ, ಚೆನ್ನಾಗಿದೆ. ನೋಡ್ಬೋದು ಇಲ್ಲೆಲ್ಲ ಆಲ್ರೆಡಿ ಇದು ಬಂದು ಕಡಲೆ ಪುಡಿ. ಓಕೆ, ಇದು ಕಾಣಿಸುತ್ತೆ. ಇದು ಒಂದು ಹುಚ್ಚೆಳ್ಳು ಪುಡಿ, ಗುರೆಳ್ಳು ಪುಡಿ. ಓಕೆ, ಇದು ಗುರೆಳ್ಳು ಪುಡಿ. ಇದು ಶೇಂಗಾ ಪುಡಿ. ಇದು ಹಾಗೆ ಇಷ್ಟು ಪುಡಿ ಅಂತೂ ನಮ್ಮನೇಲಿ ಇರುತ್ತೆ ಕಂಪಲ್ಸರಿ. ಇದು ಖಾಲಿ ಆದರೆ ಇದು 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 ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ನಮ್ಮ ಮನೆಯವ್ರಿಗೆ ಇದು ಇಷ್ಟ, ಹುಚ್ಚೆಳ್ಳದು ಗುರೆಳ್ಳು ಪುಡಿ ಇಷ್ಟ. ನಮಗೆ ಎಲ್ಲ ಪುಡಿಗಳೂ ಇಷ್ಟ, ನಾವೆಲ್ಲನೂ ತಿಂತೀವಿ. ಇದು ಬಂದು ಚಟ್ನಿ, ಹಸಿಮೆಣ್ಸಿಕಾಯಿ ಚಟ್ನಿ ತರಿಸಿದ್ದೆ ನಾನು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಚಟ್ನಿಗಳು ಇದ್ದಾವೆ, ಚಟ್ನಿ ಪುಡಿಗಳು. ಅದನ್ನು ಕೂಡ ಬಾಕ್ಸಲ್ಲಿ ಹಾಕಿಡಬೇಕು, ಹಾಕ್ತೀನಿ. ಇದು ನೋಡ್ಬೋದು, ಇದು ಟೊಮೊಟೊ ಚಟ್ನಿ. ವಾವ್, ಸೂಪರಾಗಿದೆ. ಅನ್ನ ಜೊತೆ ಹಾಕ್ಕೊಂಡು ತಿಂದರೆ ಹೆಂಗಿರುತ್ತೆ ಗೊತ್ತಾ, ಎಮ್ಮಿಯಾಗಿ ಟೊಮೊಟೊ ಚಟ್ನಿ. ಇದನ್ನು ಕೂಡ ಆ ಬಾಕ್ಸಲ್ಲಿ ಹಾಕಿಡಬೇಕು. ಸ್ವಲ್ಪ ಚಟ್ನಿ ಪುಡಿಗಳು ಜಾಸ್ತಿ ತಿಂತೀವಿ ನಾವು, ನಮ್ಮ ಮನೆಯಲ್ಲಿ ಚಟ್ನಿ ಪುಡಿಗಳಿದ್ದೇ ಇರುತ್ತೆ. ಇದರಲ್ಲಿ ಬಾದಾಮಿ ಪುಡಿ ಹಾಕಿಟ್ಟಿದ್ದೀನಿ ನನ್ನ ಮಗಳಿಗೆ ಡೈಲಿ ಹಾಲಲ್ಲಿ ಹಾಕ್ಕೊಡೋಕ್ಕೆ. ಬೇರೆ ಬಾಕ್ಸಲ್ಲಿ ಇಟ್ಟಿದ್ದೆ, ಇಲ್ಲಿ ಆದರೆ ಅವಳೇ ಹಾಕ್ಕೊಂಡು ಕುಡಿತಾಳೆ ಅಂತ ಹೇಳ್ಬಿಟ್ಟು. ಇದು ಖಾಲಿ ಇದೆ, ಎಂಟಿ. ಇದರಲ್ಲಿ ಹಾಕಿಡಬೇಕು ಟೊಮೊಟೊ ಚಟ್ನಿ. ಇಷ್ಟಿದೆ. ನನಗೆ ಇನ್ನೊಂದು ಸೆಟ್ಟು ತೊಗೋಬೇಕಂತ ಅನ್ನಿಸ್ತು. ಓಕೆ, ಇನ್ನೊಂದು ಸೆಟ್ಟು ಕೂಡ ತೊಗೊಂಡು ಬರ್ತೀನಿ. ಕರೆಕ್ಟಾಗಿ ಆಗುತ್ತೆ ಇನ್ನೊಂದು ಸೆಟ್ ಆದರೆ. ಇನ್ನೂ ಒಂದು ಸೆಟ್ ಆದರೆ ಇನ್ನೂ ಮತ್ತೆ 6 ಬರುತ್ತೆ. ಇನ್ನೂ 2 ಆದರೆ ಸಾಕಾಗುತ್ತೆ, 2 ಅಥವಾ 3 ನೋಡೋಣ. ಫ್ರೆಂಡ್ಸ್, ಈ ಥರ ಟ್ರಾನ್ಸ್ಪರೆಂಟ್ ಡಬ್ಬೆಲ್ಲ ಹಾಕಿಟ್ರೆ ತೊಗೊಳಕ್ಕೂ ಈಸಿಯಾಗಿರುತ್ತೆ, ಜಾಸ್ತಿ ಏನು ಹುಡ್ಕೋದು ರಿಸ್ಕ್ ಇರಲ್ಲ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಹೇಗೆ ಅನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಫ್ರೆಂಡ್ಸ್, ಇವತ್ತಿನ ಡಿಮಾರ್ಟ್ ಶಾಪಿಂಗು ಜಾಸ್ತಿ ಏನಿರಲಿಲ್ಲ, ಒಂದು ಸ್ವಲ್ಪನೇ ಇತ್ತು. ಮೇನ್ ಡಬ್ಬಿ, ಹಾಗೆ ಕಾಲೇಜ್ ಬ್ಯಾಗು, ಹಾಗೆ ಒಂದು ಬುಟ್ಟಿ ಬೇಕಿತ್ತು. ಹಾಗೆ ಸಣ್ಣ ಪುಟ್ಟ ಬೇಕಿರೋ ಸ್ವಲ್ಪ ಗ್ರಾಸರಿ ಕೂಡ ತೊಗೊಂಡಿದ್ದೀನಿ. ನೋಡ್ಬೋದು, ಇಲ್ಲೊಂದು ಸ್ವಲ್ಪ ಹಾಕಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಪ್ಲಾಸ್ಟಿಕ್ ಡಬ್ಬ ಇದೆ, ಅದನ್ನು ಕೂಡ ತೆಗಿಬೇಕು. ಈ ಥರದ್ದು ಗಾಜಿನ ಬಾಟ್ಲ್ಗಳು ತೊಗೋಬೇಕು. ಇನ್ನೊಂದು 12 ಪೀಸ್ ಬೇಕು ನನಗೆ ಮೇಲಿಡೋಕ್ಕೆ. ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಹೀಗಿತ್ತು. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನೆಲ್ಲ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.